ನಾವು ಬಜೆಟ್ನ ನಿರೀಕ್ಷೆಯ ಬಗ್ಗೆ ಲೆಕ್ಕಾಚಾರಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಆರ್ಥಿಕ ತಜ್ಞರನ್ನ ನಾನು ಮಾತನಾಡಿಸ್ತಾ ಇದ್ದೆ. ಪ್ರಮುಖವಾಗಿ ತೆರಿಗೆಯಲ್ಲಿ ಯಾವ ರೀತಿ ಬದಲಾವಣೆ ಆಗಬಹುದು, ಡೈರೆಕ್ಟ್ ಟ್ಯಾಕ್ಸ್ ಆದಾಯ ತೆರಿಗೆಯ ವಿಚಾರದಲ್ಲಿ ಏನು ಚೇಂಜಸ್ನ ನಿರೀಕ್ಷೆಗಳಿದಾವೆ. ನಾನು ಸರ್ ನಿಮ್ಮನ್ನೇ ಕೇಳ್ತೀನಿ ಈ ವಿಚಾರಕ್ಕೆ ಸಂಬಂಧಿಸಿ. ಕಳೆದ ಬಾರಿ ಒಂದು ಬಂಪರ್ ಸಿಕ್ಕಿತ್ತು. ಯಾರು ವೇತನ ಪಡ್ಕೊಳ್ಳುವಂತ ಸ್ಯಾಲರಿಡ್ ಎಂಪ್ಲಾಯೀಸ್ ಇದ್ದಾರೆ ಅವರಿಗೊಂದು ಬಂಪರ್ ಕಳೆದ ಬಾರಿ. ಟ್ಯಾಕ್ಸ್ ಸ್ಲ್ಯಾಬಲ್ ಬದಲಾವಣೆ ಮಾಡಿದ್ರು, ವಿನಾಯಿತಿಗಳನ್ನ ಕೊಟ್ಟರು, ಎಲ್ಲವೂ ಆಯಿತು. ಈ ಬಾರಿ ಬಂಪರ್ ಅಥವಾ ಅದೆಲ್ಲ ಬದಲಾವಣೆಗಳಾಗುವಂತ ಸಾಧ್ಯತೆಗಳಿದಾವೆ. ಅಲ್ಲ, ಈ ಒಂದು ಪದ ಬಂಪರ್ ಅನ್ನೋ ಪದ ಆಗಾಗ ಬರಲ್ಲ. ಕಳೆದ ಬಾರಿ ಬಂದಿದ್ದು 4 ವರ್ಷ ಆದಮೇಲೆ ಈ ಸಲ ಬಂಪರ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನೋಡಿ, ನಾವು ಆವಾಗಲೇ ತಲಾ ಆದಾಯದ ಬಗ್ಗೆ ಮಾತಾಡಿದ್ವಿ. ತಲಾ ನಿವ್ವಳ ಆದಾಯದ ಬಗ್ಗೆ ಮಾತಾಡಿದ್ರೆ ಬಂಪರ್ ಅನ್ನೋದು 2ರಷ್ಟು ಕೊಟ್ಟರು ಈಗ ನಮಗೆ ಸಾಲೋದಿಲ್ಲ. ನಮಗೆ ಸಾಲೋದಿಲ್ಲ ಅಂತ ಕೊಟ್ಟರೆ ಸರ್ಕಾರಕ್ಕೆ ಸಾಲೋದಿಲ್ಲ. ಜನಕ್ಕೆ ಸಾಲೋದಿಲ್ಲ ಅಂತ ಸರ್ಕಾರ ಬಂಪರ್ ಕೊಡ್ತು ಅಂದರೆ ತಿರ್ಗಾ ಜನರಿಂದನೇ ತಗೋಬೇಕು. ನೋಡಿ, 54 ಕೋಟಿ ಇರಲಿ, 100 ಕೋಟಿ ಇರಲಿ, 100% ಅಲ್ವಾ? ನಾವು 98 ಮಾಡಿದ್ರೆ 2 ಕೋತ, 102 ಮಾಡಿದ್ರೆ 2 ಸರ್ಪ್ಲಸ್ಸು. ಮೇಜರ್ ಸೆಕ್ಟಾರ್ ಭಾರತದಲ್ಲಿರೋದು ಸ್ಯಾಲರಿಡ್ TDS. ಅದಾದ ಮೇಲೆ 81ರ ನಂತರ ಫಾರಿನ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ರು. 81ರ ಟೈಮಲ್ಲಿ ನಮಗೆ ಸ್ವಲ್ಪ ಸಫಿಕೇಷನ್ ಆಯಿತು. ಹೊರಗಡೆಯಿಂದ ಗಾಳಿ ಬೇಕು ಅಂತ ವೆಂಟಿಲೇಟರ್ ಓಪನ್ ಮಾಡು ಅಂದರೆ ನಾವು 2 ಕಡೆ ಬಾಗಿಲು ಓಪನ್ ಮಾಡಿಬಿಟ್ವಿ. ಭರಪೂರ್ವವಾಗಿ ಹರಿದು ಬಂತು ಫಾರಿನ್ ಫಂಡ್ಸು. ಫಾರಿನ್ ಫಂಡ್ಸ್ ಹರಿದು ಬಂದರೆ ಇಲ್ಲೇ ನಿಲ್ಲಲ್ಲ, ಪ್ರಾಫಿಟ್ ವಾಪಸ್ ಹೋಗಬೇಕು. ಈ ಸಲ ಜಾಪನೀಸ್ ಅವರು ನಮ್ಮ ಮೇಲೆ ಬಹಳ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದಾರೆ. ಅಲ್ಲಿ ಇಂಟ್ರೆಸ್ಟೇ ಇಲ್ದಿರೋ ಡಿಪಾಸಿಟ್ ಇಡೋಷ್ಟೇ ಇತ್ತು ಒಂದು ಸಲ. ಈಗ ಅವರು ನಮ್ಮ ಬ್ಯಾಂಕಿಂಗ್ ಸೆಕ್ಟರಲ್ಲೂ ಇನ್ವೆಸ್ಟ್ ಮಾಡ್ತಾಯಿದ್ದಾರೆ. ಹೀಗಾಗಿ ತೆರಿಗೆ ವಿಚಾರದಲ್ಲಿ ಅಂದರೆ ಕಟ್ಟ ಕಡೆಯ ಮನುಷ್ಯನ ಮೊಟ್ಟ ಮೊದಲ ಫೆಸಿಲಿಟಿ ಅನ್ನೋ ರೀತಿಯಲ್ಲಿ ಜಾಸ್ತಿ ಮಾಡ್ಬೋದು ಎಕ್ಸಂಪ್ಷನ್ಸು, ಇನ್ವೆಸ್ಟ್ಮೆಂಟ್ ಬೇಸ್ಡ್ ಎಕ್ಸಂಪ್ಷನ್ಸ್. ನಾನು ಪರ್ಟಿಕ್ಯುಲರ್ ಆಗಿ ಕೇಳ್ತೀನಿ ಸರ್. 12 ಇದ್ದಿದ್ದು 15 ಆಗುತ್ತೆ, ಸ್ಟ್ಯಾಂಡರ್ಡ್ ಡಿಡಕ್ಷನ್ 75 ಇದ್ದು 1 ಲಕ್ಷ ಆಗುತ್ತೆ. ಈ ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದೆ? ನೋಡಿ, 12, 13 ಆಗುತ್ತೆ ಅನ್ನೋದು ಆಡ್ ಫಿಗರು. 15 ಆಗಬೇಕು, ಬಟ್ 12, 13, 13.5 ಹಂಗೆ ಆಗಬೇಕು. ಅಲ್ಲ, ಅದನ್ನು 15 ಮಾಡಿ ಅದಕ್ಕೆ ಮಿಕ್ಕಿದ್ದ ಅಡ್ಜಸ್ಟ್ಮೆಂಟ್ಗಳು ಮಾಡ್ತಾರೆ. ಈಗ ನಾನು ಹೇಳೋದು ಮನೆ ಕಟ್ಟಕ್ಕೆ, ಮನೆ ತೊಗೊಳಕ್ಕೆ ರೆಡಿಯಾಗಿ. ಈಗ ಮಾತಾಡಿದ್ದು ನೋಡಿ, ಬಜೆಟ್ ಆದಮೇಲೆ ಹೌದಾ ಬೇಡವಾ ಅಂತ ಡಿಸೈಡ್ ಮಾಡಿ. ಈ ಸಲ ಹೌಸಿಂಗ್ ಸೆಕ್ಟಾರ್ಗೆ, ಪ್ರಾಜೆಕ್ಟ್ಸ್ಗೆ, ಕನ್ಸ್ಟ್ರಕ್ಷನ್ ಸೆಕ್ಟರ್ಸ್ಗೆ, ಫರ್ಟಿಲೈಸರ್ ಸೆಕ್ಟರ್ಸ್ಗೆ, ಆಲ್ಟರ್ನೇಟಿವ್ ಫ್ಯೂಯಲ್ಗೆ, ಇದಕ್ಕೆಲ್ಲ ಬಹಳ ಇಂಪಾರ್ಟೆನ್ಸ್ ಇರುತ್ತೆ. ಕಳೆದ ಸಲ ಸೋಲಾರ್ ಎನರ್ಜಿನ ದೊಡ್ಡ ಹಬ್ಬ ಮಾಡಿಬಿಟ್ರು. ಈ ಸಲ ಆಲ್ಟರ್ನೇಟ್ ಫ್ಯೂಯಲ್ ಬೇಕು ನಮಗೆ. ಪ್ರತಿ ನಿಮಿಷ ಪೆಟ್ರೋಲ್ಗೆ $1 ಕಳ್ಕೊತಾ ಇದ್ದೀವಿ. ಅದನ್ನು ಉಳಿಸ್ಬೇಕು ಅಂದರೆ ಪ್ರತಿ ನಿಮಿಷ ನಮ್ಮದೇ ಆದ ಇಂಧನ ಬೇಕು. ನಮ್ಮದೇ ಆದ ಇಂಧನ ಬೇಕು ಅಂದರೆ ಇಂಧನ ಸೆಕ್ಟರ್. ನಾನು ನೇರವಾಗಿ ಕೇಳ್ತೀನಿ, ಈ ಬಾರಿ ವೇತನ ಪಡೆಯುವಂಥ ಎಂಪ್ಲಾಯೀಸು ಗುಡ್ ನ್ಯೂಸ್ ಅನ್ನ ನಿರೀಕ್ಷೆ ಮಾಡಬಹುದಾ, ಮಾಡೋದಕ್ಕೆ ಸಾಧ್ಯ ಇಲ್ವಾ? ಮಾಡಬಹುದು. ಎಸ್, ನಾನು ಗೌರೀಶ್ ಅವರನ್ನ ಅದೇ ಪ್ರಶ್ನೆ. ಅದೇ, ಈಗ ಏನಾಗ್ತದೆ, ಇನ್ಕಮ್ ಟ್ಯಾಕ್ಸ್ ಕಲೆಕ್ಷನಲ್ಲಿ ಹತ್ರ 50% ಇಂಡಿವಿಜುವಲ್ ಟ್ಯಾಕ್ಸೇಷನಿಂದಲೇ ಬರ್ತದೆ. ನೀವು ಇಂಡಿವಿಜುವಲ್ ಟ್ಯಾಕ್ಸೇಷನನ್ನೇ ಗುರಿಯಾಗಿಟ್ಕೊಂಡು ನಾನು ಗೌರ್ಮೆಂಟ್ ಆ್ಯಸ್ ಎ ಫಿನಾನ್ಸ್ ಮಿನಿಸ್ಟರ್ ಅದನ್ನು ಕಡಿಮೆ ಮಾಡಬಹುದಾ ಅಂತ ಕೇಳಿದ್ರೆ ತೀರಾ ಕಡಿಮೆ ಮಾಡಲಿಕ್ಕೆ ಬರೋದಿಲ್ಲ. ಯಾಕಂದರೆ ಗೌರ್ಮೆಂಟಿಗೆ ತುಂಬ ಲಾಸ್ ಆಗ್ತದೆ. ಸೊ ಹಾಗಾಗಿ ಇಟ್ ಈಸ್ ಅ ಗೇಮ್ ಬಿಟ್ವೀನ್ ದ ಗವರ್ನಮೆಂಟ್ ಆ್ಯಸ್ ವೆಲ್ ಆ್ಯಸ್ ದ ಎಂಡ್ ಯೂಸರ್. ಏನು ಮಾಡಬೇಕಾಗ್ತದೆ, ಇವರು ಸ್ವಲ್ಪ ಇನ್ಸೆಂಟಿವೈಸ್ ಆಗಿ ಕೊಡ್ತಾ ಹೋಗಬೇಕಾಗ್ತದೆ. ನನ್ನ ಪ್ರಕಾರ ದೊಡ್ಡ ರಿಲೀಫು ಸೆಂಟ್ರಲ್ ಬಜೆಟ್ ಥರ ಆ ಟೈಮಿಗೆ ಇರಬಹುದೇ ಹೊರತು ಈ ವರ್ಷಕ್ಕೆ ತುಂಬ ರಿಲೀಫ್ ಕೊಡಲಿಕ್ಕಿಲ್ಲ ಸ್ಯಾಲ್ರಿ ಬೇಸ್ಡ್ ಮೇಲೆ. ಏನಕ್ಕೆ ಅಂತಂದರೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಜಾಸ್ತಿ ಇದೆ. ಒಬ್ಬ ಎಂಪ್ಲಾಯಿನ ನೋಡೋದಾದ್ರೂ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿಗೆ 15 ಲಕ್ಷ ತಗೊಳ್ಳುವಂಥ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಜಾಸ್ತಿ ಆಗ್ತದೆ. ಸೊ ಹಾಗಾಗಿ ಅವನಿಗೆ ರೆವೆನ್ಯೂಗೆ ಅವನಿಗೇನು ತೊಂದರೆ ಆಗೋದಿಲ್ಲ. ಸೊ ರೆವೆನ್ಯೂ ಅಂತ ಬಂದಿರೋದನ್ನ ಟ್ಯಾಕ್ಸ್ ಕಟ್ಟಲಿಕ್ಕೆ ಅದು ಸಣ್ಣ ಮಟ್ಟದಲ್ಲಿ ಸಮಸ್ಯೆನೇ ಇರ್ತದೆ. ಆನಂತರ ನೀವು ಜಾಗತಿಕ ಮಟ್ಟದಲ್ಲಿ ಸ್ಯಾಲರಿ ಟ್ಯಾಕ್ಸೇಷನ್ ನೋಡೋದಾದ್ರೆ ನಮ್ಮ ಕಂಟ್ರಿ ಸ್ವಲ್ಪ ಓಕೆ ಕಾಣ್ತಾ ಇದೆ. ಯಾಕಂದ್ರೆ 50% ಇನ್ಕಮ್ ಟ್ಯಾಕ್ಸ್ ಕಟ್ತದೆ. ಈ ಕೆನಡಾ 55% ಕಟ್ತಾರೆ. ಅಲ್ಲಿನ ಫೆಸಿಲಿಟಿಯನ್ನ ಇಲ್ಲಿನ ಫೆಸಿಲಿಟಿಗೆ ನಾವು ಕಂಪೇರ್ ಮಾಡ್ಕೊಂಡು ಅದು ಮಾಡ್ಲಿಕ್ಕೆ ಆಗೋದಿಲ್ಲ, ಟು ಸಮ್ ಎಕ್ಸ್ಟೆಂಟ್ ಮಾಡ್ಲಿಕ್ಕೆ ಆಗೋದು. ಬಟ್ ನಾನು ಹೇಳೋದು ಟ್ಯಾಕ್ಸ್ ಸ್ಟ್ರಕ್ಚರ್ ಫೆಸಿಲಿಟಿ ಜಾಸ್ತಿ ಆದರೆ ತೆರಿಗೆ ಜಾಸ್ತಿ. ಸೊ ಈ ಥರ ಇರುವಾಗ ತುಂಬ ಮಟ್ಟದ ಇನ್ಕ್ರಿಮೆಂಟಲ್ ಕಾಣ್ತಾ ಇಲ್ಲ. ಆದ್ರೂ ಇನ್ಕಮ್ ಟ್ಯಾಕ್ಸ್ 2025 ಇಂಪ್ಲಿಮೆಂಟ್ ಆಗುವ ಹೊತ್ತಿಗೆ
ಇದನ್ನು ಇಂಪ್ಲಿಮೆಂಟ್ ಹೇಗೆ ಮಾಡೋದು ಅಂತಂದ್ರೆ ಕೆಲವೊಂದು ರಿಲೀಫ್ಗಳನ್ನು ಕೊಟ್ಟು ಜನಗಳು ಇದರ ಬಗ್ಗೆ ಅರಿವು ಮೂಡುವ ಹಾಗೆ ಮಾಡುವಾಗ ಒಂದು ಲೆಕ್ಕದಲ್ಲಿ ಕೆಲವೊಂದು ಕೊಡಬೇಕಾಗ್ತದೆ, ಕೊಡಬಹುದು ಅಂತ. ಬಟ್ ಜಾಸ್ತಿ ಮಟ್ಟದಲ್ಲಿ ದಿಲ್ ಮಾಂಗೇಮ್ ಅವರು ಅಂತ ಹೇಳ್ತಾರೆ. ನಾನು ಅದೇ ಕೇಳಿದ್ದು 15 ಸ್ಟ್ಯಾಂಡರ್ಡ್ ಡಿಡಕ್ಷನ್ 75 ಇದ್ದಿದ್ದು 1 ಲಕ್ಷ. ನನ್ನ ಪ್ರಕಾರ ನಿರೀಕ್ಷೆ ಇದು ರೀಚ್ ಆಗತ್ತಾ ಅಂತ. ಒಂದು 12,000 ಉಳಿಯೋ ಥರ ಟ್ಯಾಕ್ಸ್ ಮಾಡಬಹುದು 12,000. ಅದು ಯಾಕೆ ಅಂದರೆ ಕಟೀಲ್ ಅವರು ಹೇಳ್ದಂಗೆ ನೋಡಿ, 15 ಲಕ್ಷ ಸಂಪಾದನೆ ಮಾಡೋನಿಗೆ 1% ಟ್ಯಾಕ್ಸು, 20,000 ಸಾರಿ 6 ಲಕ್ಷ 7 ಲಕ್ಷ ಇರೋರಿಗೆ ಟ್ಯಾಕ್ಸ್ ಇಲ್ಲ ಅಂದಾಗ 6 ಲಕ್ಷ 7,000 ಟ್ಯಾಕ್ಸ್ ಇರೋರು ಜಾಸ್ತಿ ಜನ ಇದ್ದಾರೆ. ಅದೇ ರೀತಿ ಬೇರೆಯವರಿಗೆ ನಾನು ರಿಲೀಫ್ ಕೊಟ್ಟರೆ ದುಡ್ಡೆಲ್ಲಿಂದ ಬರುತ್ತೆ ನನಗೆ? ಅಕಸ್ಮಾತ್ ದುಡ್ಡು ಬಂದಿಲ್ಲ, ಎಲ್ಲರಿಗೂ ಕೊಟ್ಬಿಟ್ಟೆ, ಬೆಲೆ ಜಾಸ್ತಿ ಆಗುತ್ತೆ, ತೆರಿಗೆ ಜಾಸ್ತಿ ಆಗುತ್ತೆ. ಇಂಡೈರೆಕ್ಟಾಗಿ ನಾವು ಕೊಡಬೇಕು. ನಮ್ಮಲ್ಲಿ ಡೈರೆಕ್ಟ್ ಟ್ಯಾಕ್ಸಸ್ಸಿಂದ ಸಂಬಳದಿಂದ ತಗೋತೀವಿ, ಇಂಡೈರೆಕ್ಟ್ ಟ್ಯಾಕ್ಸಸ್ಸು ಸೋಪು ಸೀಗೆಕಾಯಿಂದಲೂ ತಗೋತೀವಿ. ಡೈರೆಕ್ಟ್ ಟ್ಯಾಕ್ಸಸ್ಸಲ್ಲಿ ರಿಲೀಫ್ ಕೊಟ್ಟರೆ ಇಂಡೈರೆಕ್ಟ್ ಟ್ಯಾಕ್ಸಸ್ಸಲ್ಲಿ ಕೊಡಬೇಕು. ಎರಡನೇ ವಿಚಾರ, ಈಗ ಎರಡು ಕಡೆನೂ ರಿಲೀಫ್ ಸಿಗ್ತಿಲ್ವಲ್ಲ ಅಂತ ಜನರದ ಬೇಸರ ಇರೋದು. ಅಲ್ಲಲ್ಲ, ನಾನು ಇಂಡೈರೆಕ್ಟ್ ಟ್ಯಾಕ್ಸು ಕಟ್ತೀನಿ, ಈ ಕಡೆ ಡೈರೆಕ್ಟ್ ಟ್ಯಾಕ್ಸು ಕಟ್ತೀನಿ, ದುಡ್ದಿದ್ದನ್ನೆಲ್ಲ ಟ್ಯಾಕ್ಸ್ ಕಟ್ಟಿಯೇ ಹೋಗ್ತಿದೆ ನಂದು. ನನ್ನ ಪರಿಸ್ಥಿತಿ ಏನು ಅಂತ ಜನರಿಗೆ ಅರ್ಥೈಸುವ ವಿಚಾರದಲ್ಲೂ ಸ್ವಲ್ಪ ಮಾತಾಡಬೇಕು. ತೆರಿಗೆ ಅನ್ನೋದು ಬೇಕು, ಬಟ್ ಜಾಸ್ತಿ ಬಡವನಿಗೆ ತೊಂದರೆ ಆಗೋ ಥರ ಮಾಡಬಾರ್ದು. ಇಲ್ಲಿ ಮುಖ್ಯ ವಿಚಾರ ನೋಡಿ, ನಮ್ಮದು ನಾನಾ ರಾಜಕೀಯ ನಿಯೋಗತ್ವ ಆಡಳಿತ ನಡೆಸೋ ದೇಶ. ಒಂದು ರಾಜ್ಯ ನಾನು ಜನರಿಗೆ ಇದು ಫ್ರೀ ಇದು ಫ್ರೀ ಇದು ಫ್ರೀ ಇದು ಫ್ರೀ ಕೊಡ್ತೀನಿ. ಫ್ರೀ ಅಲ್ಲ, ಫ್ರೀ ಅನ್ನೋ ಪದ ತಪ್ಪು. ಅನುಕೂಲ ಮಾಡಿಕೊಡ್ತೀನಿ. ಅನುಕೂಲ ಅಂದರೆ ಏನು? ಪರ್ಚೇಸ್ ಕೆಪಾಸಿಟಿ ಅವ್ರದ್ದು ಜಾಸ್ತಿ ಆಗುತ್ತೆ. ಅವ್ರದ್ದು ಪರ್ಚೇಸ್ ಕೆಪಾಸಿಟಿ ಜಾಸ್ತಿ ಆದರೆ ಸುಧಾರಣೆ ಆಗುತ್ತೆ. ಹೆಣ್ಮಕ್ಳಿಗೆ ಮೊಬಿಲಿಟಿ ಜಾಸ್ತಿ ಆದರೆ ಕೆಲಸ ಜಾಸ್ತಿ ಆಗುತ್ತೆ. ಬಟ್ ಇದನ್ನು ನೋಡಿದಾಗ ಎರಡನೇ ರಾಜಕೀಯ ನಿಯೋಗತ್ವ ಇದು ತಪ್ಪು ಅಂತು. ಆಮೇಲೆ ಇದಕ್ಕಿಂತ ಜಾಸ್ತಿ ಆಫರ್ ಮಾಡಿ ಬೇರೆ ಎಲೆಕ್ಷನ್ಸಲ್ಲಿ ಮಾಡಿದ್ರು. ಈಗಿನ ಬಡ್ಜೆಟ್ಟಲ್ಲಿ ಅವರು ಹೇಳ್ದಂಗೆ, ನೀವು ಹೇಳ್ದಂಗೆ ಇನ್ನೂ 5 ರಾಜ್ಯ ಎಲೆಕ್ಷನ್ಗೆ ಹೋಗುತ್ತೆ. ಇನ್ನು ಏನೇನು ಅನುಕೂಲ ಮಾಡಿಕೊಡ್ಬೇಕೋ ಅದಕ್ಕೆ ಎಲ್ಲಿಂದ ದುಡ್ಡು ಬರಬೇಕು? ನಾವು 3 ಕನ್ಸೈನ್ಮೆಂಟ್ ಗೋಲ್ಡ್ ಫಾರಿನ್ನಲ್ಲಿರೋದು ತರಿಸಿ ವಾಪಸ್ ಇಟ್ಕೊಂಡ್ಬಿಟ್ಟಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.